ಅವ್ರ ಅತ್ತೆ ಫೋನ್ ಮಾಡಿಬಿಟ್ಟು ನನಗೆ ಒಂಚೂರು ಹೋಗಿ ಮನೇಲಿ ನೋಡು ಅಂತ ಅಂದರು. ನಾನು 2 ಸರಿ ಫೋನ್ ಮಾಡಿದೆ ಅವ್ರ ಸೊಸೆಗೆ. 2 ಸರಿ ಫೋನ್ ಎತ್ತದೆ ಇದಕ್ಕೆ ಅವ್ರಿಗೆ ಬಂದು ಮನೇಲಿ ನಾನೇ ಸರ್ ನೋಡಿದ್ದು ಫಸ್ಟ್. ಬಾಗಿಲು ತೆಗ್ದೆ, ಮನೆ ಒಳಗೆ ಯಾರೂ ಇರಲಿಲ್ಲ. ಕೂಗಿದೆ ಅವಳು, ನಾನು ನಿಶ್ಚಿತ ಅಂತ. ನಿಶ್ಚಿತನ ಕರೆದಿದ್ದಕ್ಕೆ ಅವಳು ಮಾತಾಡಲಿಲ್ವಲ್ಲ. ನಾನು ಅಡುಗೆ ಮನೆ, ಅವ್ರ ಅತ್ತೆ ರೂಮು ಎಲ್ಲ ನೋಡಿದೆ, ಕಾಣಲಿಲ್ಲ. ಮಕ್ಕಳು ಬ್ಯಾಗಿಗೆಲ್ಲ ಇತ್ತಲ್ಲ, ಎಲ್ಲ ಬಿಟ್ಬಿಟ್ಟು ಎಲ್ಲೋಗವ್ರೆ ಅಂದ್ಬಿಟ್ಟು ಅವ್ರ ರೂಮ್ ತೆಗ್ದೆ, ಲಾಕ್ ಆಗಿತ್ತು. ಡೋರ್ ತೆಗ್ದಿದ್ದಕ್ಕೆ ಅವರು 3 ಜನನೂ ಇದಾಗಿದ್ರು ಸರ್. ಅವ್ರ ಕೈ ಮುಟ್ಟು ನೋಡಿದೆ, ತಣ್ಣಗಾಗಿತ್ತಲ್ಲ. ನಾನು ಸ್ವಲ್ಪ ಭಯ ಆಗಿ ಬಂದು ನನ್ನ ಫ್ರೆಂಡ್ಸ್ ಇಬ್ಬರಿಗೆ ಫೋನ್ ಮಾಡಿದೆ. ಅವ್ರು ಬಂದರು, ಮತ್ತೆ ಹೋಗಿ ನೋಡ್ದು. ಅವ್ರ ಮನೆ ಕೆಲಸದವನು ಒಬ್ಬ ಹುಡುಗ ಬಂದ, ಅವನು ಬಾಕಿಯವ್ರಿಗೆ ಫೋನ್ ಮಾಡ್ದೆ ಸರ್. ಹಾಕಿದ್ದಾರೆ ಸರ್. ಮೇಲ್ಗಡೆ ಆಮೇಲೆ ನೋಡಿದ್ದು ಸರ್, ಅವ್ರ ಮನೆ ಹುಡುಗ ಕೆಲಸದವನು ಬಂದ ಮೇಲೆ. ಒಂದು 11:30 ಸರ್, ಹೆಚ್ಚು ಕಮ್ಮಿ 11:30. ಡೋರು ಕಚ್ಚಿದ್ರೆ ಅಷ್ಟೇ ಸರ್, ಬೀಗ ಏನು ಹಾಕಿರ್ಲಿಲ್ಲ. ಅಂದರೆ ಅಕ್ಕಪಕ್ಕದವ್ರು ಯಾರು ಅಷ್ಟು ತಲೆ ಕೆಡ್ಸ್ಕೊಳ್ಳ, ಯಾರ ಜೊತೆನೂ ಅವ್ರು ಅಷ್ಟು ಮಿಂಗಲ್ ಆಯ್ತಿರ್ಲಿಲ್ಲ. ಮುಖ ನೋಡಿದ್ರೆ ಮಾತಾಡೋರು ಅಷ್ಟೇನೆ ಸರ್. ಏನು 3-4 ವರ್ಷ ಆಯ್ತೇನೋ ಸರ್ ಇದಾಗಿ, ಗೃಹಪ್ರವೇಶ ಆಗಿ. ನಮಗೆ ಗೊತ್ತಿಲ್ಲ ಸರ್, ನಾವು ಅಲ್ಲಿ ಆ ಕಡೆ ಇದ್ದಿದ್ದು. ನನ್ನ ಮಾತ್ರ ಕ್ಲೋಸ್ ಫ್ರೆಂಡು ಅವಳು. ನಿಶ್ಚಿತ ಸತ್ತಿದಾರಲ್ಲ, ಮಿಸ್ ಸರ್. ಅವ್ರೇನು ಮಾಡ್ತಿರ್ಲಿಲ್ಲ ಸರ್, ಅವ್ರ ಗಂಡ ಇದು ಫೈನಾನ್ಸ್ ಮಾಡ್ತಿದ್ರು. ಇಲ್ಲ ಸರ್, ಏನು ಹೇಳಿರ್ಲಿಲ್ಲ ಸರ್. ನಿನ್ನೆ ಎಲ್ಲ ಖುಷಿಯಾಗಿ ಇದ್ರು ಸರ್. ನಾಳೆ ಮೈಸೂರಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೋ ಸರ್ ಫ್ರೆಂಡ್ಸ್ ಎಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೋ ಫ್ರೆಂಡ್ಸ್ ಎಲ್ಲ ನಾವು. ಹೋಗು ಅಂತ ಅವ್ರ ಮನೆಯವರು ಹೇಳಿದ್ರು ಸರ್. ಏನು ಗೊತ್ತಿಲ್ಲ ಸರ್, ಅಕ್ಕಪಕ್ಕದವ್ರು ಕೇಳಬೇಕು, ನನಗೆ ಗೊತ್ತಿಲ್ಲ. ನಾನು ಆ ಕಡೆ ಪಕ್ಕದ ಬೀದಿಯಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ದಿದ್ದು ಸರ್. ಅದೆಲ್ಲ ಗೊತ್ತಿಲ್ಲ ಸರ್. ಅವ್ರ ಪರ್ಸನಲ್ ನಾನು ಅಷ್ಟು ಕೇಳ್ತಿರ್ಲಿಲ್ಲ ಸರ್. ಅವ್ರ ತಾಯಿ ಫೋನ್ ಮಾಡ್ಲಾಗಿ ಹೋಗಿ ನೋಡು ಅಂತ ಅಂದಿದ್ದಕ್ಕಾಗಿ ಬಂದಿದ್ದು ಸರ್ ನಾನು. ಇಲ್ಲಾಂದ್ರೆ ನನಗೂ ಗೊತ್ತಾಯ್ತಿರ್ಲಿಲ್ಲ ಸರ್. ಮೊನ್ನೆ ಹೋಗಿದ್ರು, ಫ್ಯಾಮಿಲಿನೇ ಹೋಗಿದ್ರು. ಅವ್ರ ಅಮ್ಮ ಅಲ್ಲಿ ಉಳ್ಕೊಂಡ್ರು, ಇವ್ರು ಮಾತ್ರ ಬಂದರು ಸರ್. ಸುಮಿತ್ರಾ. ಥ್ಯಾಂಕ್ ಯು. ಅವ್ರ ಅತ್ತೆ ಫೋನ್ ಮಾಡಿಬಿಟ್ಟು ನನಗೆ ಒಂಚೂರು ಹೋಗಿ ಮನೇಲಿ ನೋಡು ಅಂತ ಅಂದರು. ನಾನು 2 ಸರಿ ಫೋನ್ ಮಾಡಿದೆ ಅವ್ರ ಸೊಸೆಗೆ. 2 ಸರಿ ಫೋನ್ ಎತ್ತದೆ ಇದಕ್ಕೆ ಅವ್ರಿಗೆ ಬಂದು ಮನೇಲಿ ನಾನೇ ಸರ್ ನೋಡಿದ್ದು ಫಸ್ಟ್. ಬಾಗಿಲು ತೆಗ್ದೆ, ಮನೆ ಒಳಗೆ ಯಾರೂ ಇರಲಿಲ್ಲ. ಕೂಗಿದೆ ಅವಳು, ನಾನು ನಿಶ್ಚಿತ ಅಂತ. ನಿಶ್ಚಿತನ ಕರೆದಿದ್ದಕ್ಕೆ ಅವಳು ಮಾತಾಡಲಿಲ್ವಲ್ಲ. ನಾನು ಅಡುಗೆ ಮನೆ, ಅವ್ರ ಅತ್ತೆ ರೂಮು ಎಲ್ಲ ನೋಡಿದೆ, ಕಾಣಲಿಲ್ಲ. ಮಕ್ಕಳು ಬ್ಯಾಗಿಗೆಲ್ಲ ಇತ್ತಲ್ಲ, ಎಲ್ಲ ಬಿಟ್ಬಿಟ್ಟು ಎಲ್ಲೋಗವ್ರೆ ಅಂದ್ಬಿಟ್ಟು ಅವ್ರ ರೂಮ್ ತೆಗ್ದೆ, ಲಾಕ್ ಆಗಿತ್ತು. ಡೋರ್ ತೆಗ್ದಿದ್ದಕ್ಕೆ ಅವ್ರು 3 ಜನನೂ ಇದಾಗಿದ್ರು ಸರ್. ಅವ್ರ ಕೈ ಮುಟ್ಟು ನೋಡಿದೆ, ತಣ್ಣಗಾಗಿತ್ತಲ್ಲ. ನಾನು ಸ್ವಲ್ಪ ಭಯ ಆಗಿ ಬಂದು ನನ್ನ ಫ್ರೆಂಡ್ಸ್ ಇಬ್ಬರಿಗೆ ಫೋನ್ ಮಾಡಿದೆ. ಅವ್ರು ಬಂದರು, ಮತ್ತೆ ಹೋಗಿ ನೋಡ್ದು. ಅವ್ರ ಮನೆ ಕೆಲಸದವನು ಒಬ್ಬ ಹುಡುಗ ಬಂದ, ಅವನು ಬಾಕಿಯವ್ರಿಗೆ ಫೋನ್ ಮಾಡ್ದೆ ಸರ್. ಹಾಕಿದ್ದಾರೆ ಸರ್. ಮೇಲ್ಗಡೆ ಆಮೇಲೆ ನೋಡಿದ್ದು ಸರ್, ಅವ್ರ ಮನೆ ಹುಡುಗ ಕೆಲಸದವನು ಬಂದ ಮೇಲೆ. ಒಂದು 11:30 ಸರ್, ಹೆಚ್ಚು ಕಮ್ಮಿ 11:30. ಡೋರು ಕಚ್ಚಿದ್ರೆ ಅಷ್ಟೇ ಸರ್, ಬೀಗ ಏನು ಹಾಕಿರ್ಲಿಲ್ಲ. ಅಂದರೆ ಅಕ್ಕಪಕ್ಕದವ್ರು ಯಾರು ಅಷ್ಟು ತಲೆ ಕೆಡ್ಸ್ಕೊಳ್ಳ, ಯಾರ ಜೊತೆನೂ ಅವ್ರು ಅಷ್ಟು ಮಿಂಗಲ್ ಆಯ್ತಿರ್ಲಿಲ್ಲ. ಮುಖ ನೋಡಿದ್ರೆ ಮಾತಾಡೋರು ಅಷ್ಟೇನೆ ಸರ್. ಏನು 3-4 ವರ್ಷ ಆಯ್ತೇನೋ ಸರ್ ಇದಾಗಿ, ಗೃಹಪ್ರವೇಶ ಆಗಿ. ನಮಗೆ ಗೊತ್ತಿಲ್ಲ ಸರ್, ನಾವು ಅಲ್ಲಿ ಆ ಕಡೆ ಇದ್ದಿದ್ದು. ನನ್ನ ಮಾತ್ರ ಕ್ಲೋಸ್ ಫ್ರೆಂಡು ಅವಳು. ನಿಶ್ಚಿತ ಸತ್ತಿದಾರಲ್ಲ, ಮಿಸ್ ಸರ್. ಅವ್ರೇನು ಮಾಡ್ತಿರ್ಲಿಲ್ಲ ಸರ್, ಅವ್ರ ಗಂಡ ಇದು ಫೈನಾನ್ಸ್ ಮಾಡ್ತಿದ್ರು. ಇಲ್ಲ ಸರ್, ಏನು ಹೇಳಿರ್ಲಿಲ್ಲ ಸರ್. ನಿನ್ನೆ ಎಲ್ಲ ಖುಷಿಯಾಗಿ ಇದ್ರು ಸರ್. ನಾಳೆ ಮೈಸೂರಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೋ ಸರ್ ಫ್ರೆಂಡ್ಸ್ ಎಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೋ ಫ್ರೆಂಡ್ಸ್ ಎಲ್ಲ ನಾವು. ಹೋಗು ಅಂತ ಅವ್ರ ಮನೆಯವರು ಹೇಳಿದ್ರು ಸರ್. ಏನು ಗೊತ್ತಿಲ್ಲ ಸರ್, ಅಕ್ಕಪಕ್ಕದವ್ರು ಕೇಳಬೇಕು, ನನಗೆ ಗೊತ್ತಿಲ್ಲ. ನಾನು ಆ ಕಡೆ ಪಕ್ಕದ ಬೀದಿಯಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ದಿದ್ದು ಸರ್. ಅದೆಲ್ಲ ಗೊತ್ತಿಲ್ಲ ಸರ್. ಅವ್ರ ಪರ್ಸನಲ್ ನಾನು ಅಷ್ಟು ಕೇಳ್ತಿರ್ಲಿಲ್ಲ ಸರ್. ಅವ್ರ ತಾಯಿ ಫೋನ್ ಮಾಡ್ಲಾಗಿ ಹೋಗಿ ನೋಡು ಅಂತ ಅಂದಿದ್ದಕ್ಕಾಗಿ ಬಂದಿದ್ದು ಸರ್ ನಾನು. ಇಲ್ಲಾಂದ್ರೆ ನನಗೂ ಗೊತ್ತಾಯ್ತಿರ್ಲಿಲ್ಲ ಸರ್. ಮೊನ್ನೆ ಹೋಗಿದ್ರು, ಫ್ಯಾಮಿಲಿನೇ ಹೋಗಿದ್ರು. ಅವ್ರ ಅಮ್ಮ ಅಲ್ಲಿ ಉಳ್ಕೊಂಡ್ರು, ಇವ್ರು ಮಾತ್ರ ಬಂದರು ಸರ್. ಸುಮಿತ್ರಾ. ಥ್ಯಾಂಕ್ ಯು.